Hello friends, welcome to Global Online University. Friends, I am Bahubali Desai. From today we are going to start data interpretation. Friends, as you all know, the KSET to 2021 registration has been started on Global Online University app and also on our paid WhatsApp group. Friends, we are also started batch 2 where you are getting 2 tests per day. In batch 1 you are getting in batch 1 you have completed 20 tests, last 20 tests are remaining in batch 1. So daily one test you will the students who have joined for batch 1 they will get one test, and in batch 2 daily you will get 2 tests. Daily you can attend in the morning 1 test and in the evening also 1 test, and after attending the test we will also give PDF solution. So you can register. ಅದೇ ರೀತಿ ನಾವು ಎರಡನೇ ಬ್ಯಾಚನ್ನು ಕೂಡ ಇಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ಮೊದಲನೇ ಬ್ಯಾಚಿನ ಅದೇ ರೀತಿ ಕಂಟಿನ್ಯೂ ಇರ್ತದೆ. ಎರಡನೇ ಬ್ಯಾಚ್ನಲ್ಲಿ ನೀವು ಡೈಲಿ ಎರಡೆರಡು ಟೆಸ್ಟ್ಗಳನ್ನ ಎಲ್ಲ ಇಲ್ಲಿ ಪಡಿತೀರಿ. ಇನ್ನು ಕೇಸರಿಗೆ ಕೆಲವೇ ದಿನ ಬಾಕಿ ಇರೋದ್ರಿಂದ ನೀವೇನಾದರೂ ಎಲ್ಲ ಟೆಸ್ಟನ್ನು ಅಟೆಂಡ್ ಆದರೆ ನೀವು 70ಗಿಂತ ಹೆಚ್ಚಿನ ಅಂಕಗಳನ್ನ ಪೇಪರ್ 1ನಲ್ಲಿ ತಂದೆ ತರ್ತೀರಿ. ಸೊ ಯು ಕ್ಯಾನ್ ಸ್ಕೋರ್ ಮೋರ್ ದೆನ್ 17 ಪೇಪರ್ 1 ಇಫ್ ಯು ಅಟೆಂಡ್ ಆಲ್ ದೀಸ್ ಟೆಸ್ಟ್, ಇಫ್ ಯು ಫಾಲೋ ಅವರ್ ನೋಟ್ಸ್ and if you go through our MCQs videos. Yes, you can register on Global Online University app. You can download this app from Play Store and you can also register on WhatsApp group. ನೀವು Global Online University app ಅನ್ನು ಪ್ಲೇ ಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿಯೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಬೋದು, ಮತ್ತು ನೇರವಾಗಿ ವಾಟ್ಸಪ್ ಗ್ರೂಪ್ನಲ್ಲಿ ಕೂಡ ರಿಜಿಸ್ಟ್ರೇಷನ್ನ ಮಾಡ್ಬೋದು. ಆ್ಯಂಡ್ ಫ್ರೆಂಡ್ಸ್, ಆಸ್ ಯು ಆಲ್ ನೋ, for your paper 1 preparation we are providing you 40 mock tests, and these 40 mock tests are very well arranged, and if you attend these tests I am sure you can score more than 17 paper 1. In our previous batch also there's more than 30 students have passed by attending these tests, and these tests are very helpful to assess your preparation level also. ನೀವೇನಾದರೂ 40 ಟೆಸ್ಟ್ಗಳನ್ನು ಅಟೆಂಡ್ ಆದರೆ ನೀವು ಪೇಪರ್ 1ನಲ್ಲಿ 70ಗಿಂತ ಹೆಚ್ಚಿನ ಅಂಕಗಳನ್ನು ಗಳಿಸ್ತೀರಿ. KSET ಕ್ವಾಲಿಫೈ ಆಗೋದು ತುಂಬ ಸರಳವಾಗ್ತದೆ. and please remember, it is very easy to clear the KSET by scoring more marks in paper 1. and all these 40 tests are available only at rupees 999. ಈ ಎಲ್ಲ 40 ಟೆಸ್ಟ್ಗಳು ನಿಮಗೆ ಕೇವಲ 999 ರೂಪಾಯಿಗಳಲ್ಲಿ ಲಭ್ಯವಾಗ್ತವೆ. ಅಂಡ್ ಅದೇ ರೀತಿ ನಾವು ಈಗಾಗಲೇ ಬ್ಯಾಚ್ 2 ಅನ್ನು ಕೂಡ ರೆಡಿ ಮಾಡಿ ಸ್ಟಾರ್ಟ್ ಮಾಡಿದ್ದೀವಿ. ಈ ಬ್ಯಾಚ್ 2ನಲ್ಲಿ ನೀವು ಡೈಲಿ 2 ಟೆಸ್ಟ್ಗಳನ್ನ ಪಡಿತೀರಿ, ಡೈಲಿ 2 ಟೆಸ್ಟನ್ನು ನೀಡ್ಬೋದು. ಆ್ಯಂಡ್ ಆಲ್ಸೋ ಯು ಹ್ಯಾವ್ ಸ್ಟಾರ್ಟೆಡ್ ಬ್ಯಾಚ್ 2. ಹಿಯರ್ ಯು ಕ್ಯಾನ್ attend daily 2 tests, and after giving the test you will also get PDF solution, and these tests are very helpful to boost your preparation. ಅದೇ ರೀತಿ 40 ಟೆಸ್ಟ್ಗಳು ನಿಮಗೆ ಕನ್ನಡದಲ್ಲಿಯೂ ಕೂಡ ಲಭ್ಯ ಇರ್ತವೆ. ಈ 40 ಟೆಸ್ಟ್ಗಳು ಪೇಪರ್ 1ಗೆ ಸಂಬಂಧಿಸಿರ್ತವೆ, ಕೇವಲ 999 ರೂಪಾಯಿಗಳಲ್ಲಿ. ಇವಾಗ ನಾವು ಬ್ಯಾಚ್ 2 ಅನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಬ್ಯಾಚ್ 2ನಲ್ಲಿ ನೀವು ಡೈಲಿ 2 ಟೆಸ್ಟ್ಗಳನ್ನು ನೀಡ್ಬೋದು. ಸೊ ಈ 40 ಟೆಸ್ಟ್ಗಳು ನಿಮ್ಮ ಸಿದ್ಧತೆಯನ್ನು ಹೆಚ್ಚಿಸಲು ನಿಮಗೆ ತುಂಬ ಸಹಾಯಕವಾಗಿವೆ. ನೀವೇನಾದರೂ 40 ಟೆಸ್ಟ್ಗಳನ್ನ ಅಟೆಂಡ್ ಆದರೆ, ನಮ್ಮ ಶಾರ್ಟ್ ನೋಟ್ಸನ್ನು ಫಾಲೋ ಮಾಡಿದ್ರೆ ನೀವು 70ಗಿಂತ ಹೆಚ್ಚಿನ ಅಂಕಗಳನ್ನು ಪೇಪರ್ 1ನಲ್ಲಿ ಗಳಿಸ್ತೀರಿ. ಸೊ ಇದರಿಂದ ನೀವು KSET ಕ್ವಾಲಿಫೈ ಆಗೋದು ತುಂಬಾ ಸರಳವಾಗ್ತದೆ. ಆ್ಯಂಡ್ ಫ್ರೆಂಡ್ಸ್, ದಿಸ್ ಈಸ್ ಅವರ್ ಶೆಡ್ಯೂಲ್. ಆಲ್ರೆಡಿ ವಿ ಹ್ಯಾವ್ ಕಂಪ್ಲೀಟೆಡ್ 20 tests. If you join now also, you will be added in batch 2. You will get all these test links. All the previous 20 tests plus upcoming 20 tests also you will get. ಈಗಾಗಲೇ ನಾವು ಬ್ಯಾಚ್ 1ನಲ್ಲಿ 20 ಟೆಸ್ಟ್ಗಳನ್ನು ಕಂಪ್ಲೀಟ್ ಮಾಡಿದ್ದೀವಿ. ನೀವೇನಾದರೂ ಇವಾಗಲೂ ಕೂಡ ಜಾಯ್ನ್ ಆದರೆ ನಿಮ್ಮನ್ನು ಬ್ಯಾಚ್ 2ನಲ್ಲಿ ಆ್ಯಡ್ ಮಾಡ್ತೀವಿ. ಇದರಲ್ಲಿ ಕೂಡ ನೀವು ಈ 40 ಟೆಸ್ಟ್ಗಳನ್ನು ಪಡಿತೀರಿ. ಡೈಲಿ 2 ಟೆಸ್ಟ್ಗಳನ್ನು ನಿಮಗೆ ನೀಡ್ತೀವಿ. ಎಸ್ ಫ್ರೆಂಡ್ಸ್, ಇಫ್ ಯು ಗೋ ಥ್ರೂ ದಿ Karnataka SET Test Series 2021, here we are going to provide you 40 mock tests for paper 1 preparation. paper 1 preparation ಸಲುವಾಗಿ ನಿಮಗೆ 40 ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ ವಿತ್ 1000 MCQs PDF. ಇದರ ಜೊತೆಗೆ 1000 MCQಗಳ PDF ಅನ್ನು ಕೂಡ ನಿಮಗೆ ನೀಡ್ತೇವೆ. ಪ್ರತಿಯೊಂದು ಯೂನಿಟ್ ಮೇಲೆ 100 MCQಗಳನ್ನು ನೀಡಲಾಗ್ತದೆ. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಡೌನ್ಲೋಡ್ ಆಲ್ ದ 40 ಟೆಸ್ಟ್ PDF ವಿತ್ ಆನ್ಸರ್ಸ್. ಈ 40 ಟೆಸ್ಟ್ಗಳ PDF ಅನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಈ ಬುಕ್ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ ಯು. ಈ ಬುಕ್ಕನ್ನು ಕೂಡ ನಿಮಗೆ ನೀಡ್ತಾ ಇದ್ದೀವಿ. ಸೊ ಕಂಪ್ಲೀಟ್ ಸ್ಟಡಿ ಮಟೀರಿಯಲ್ ವಿಲ್ ಬಿ ಅವೈಲೇಬಲ್ ಇನ್ ಇಂಗ್ಲೀಷ್ ಆ್ಯಂಡ್ ಇನ್ ಕನ್ನಡ. ಇಲ್ಲಿ ಪೂರ್ತಿ ಸ್ಟಡಿ ಮಟೀರಿಯಲ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ 2 ಲ್ಯಾಂಗ್ವೇಜ್ನಲ್ಲಿ ಸಿಗ್ತಾ ಇದೆ, ಕೇವಲ 999 ರೂಪಾಯಿಗಳಲ್ಲಿ, ಓನ್ಲಿ ಅಟ್ 999 rupees. Yes, to join for these tests you can send a WhatsApp message to this number or you can call and ask. And friends, to make a payment you can download Global Online University app, select KSET paper 1, click on 999 plan
and you can make payment by following instruction, and you can send screenshot to us, or else you can directly pay on this number via Google Pay or Paytm. For any queries you can contact these two numbers. Yes, once if you pay the fees, you will be added to our paid WhatsApp group where you are getting the links of the 40 tests, where you can download the PDF, you can download notes here, 1000 MCQs PDF also we will send in this group. So let us move to the questions. And friends, for regular updates you can download our Telegram, you can join our Telegram group also. The link will be given in the description box. Okay, let us move to the question. Here, study the following table and answer the questions from 1 to 5. Yes, number of toys in 5 types manufactured by company over years in 1000. Yes, here the table is given. In this table, 5 types of toys are given. 5 types of toys: A, B, C, D and E. Okay, ಈ ಒಂದು ಟೇಬಲ್ನಲ್ಲಿ 5 ವಿಧಗಳಲ್ಲಿನ ಆಟಿಕೆಗಳ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಫ್ರಮ್ ದ ಇಯರ್ಸ್ 1982 to 1986. Yes, here the numbers are in 1000. Okay, for example, in 1982, A type of toys manufactured is 200,000. And in 1983 150,000, 1984 180,000, 1985 195,000, 1986 220,000. And if you go through the B types of toys, in 1982 the production is 150,000, and in 1983 the production is 180,000, 1984 175,000, 1985 160,000, 1986 125,000. C, D, E, all data are given in this table. By observing this table, we have to answer the 5 questions. Yes, the first question is, what was the percentage, what is the approximate percentage increase in production of D type of toys from 1983 to 1985? Yes, 4 options are given here. This is the first question. 1983ರಿಂದ 85ರವರೆಗೆ ಡಿ ಪ್ರಕಾರದ ಆಟಿಕೆಗಳ ಉತ್ಪಾದನೆಯಲ್ಲಿ ಅಂದಾಜು ಶೇಕಡಾವಾರು ಎಷ್ಟು ಹೆಚ್ಚಳವಾಗಿದೆ? ಇದು ಮೊದಲನೇ ಕ್ವಶನ್. And the second question is, in the case of which type of toys was the total production of the given 5 years is maximum? ಯಾವ ರೀತಿಯ ಆಟಿಕೆಗಳ ಸಂದರ್ಭದಲ್ಲಿ ಕೊಟ್ಟ 5 ವರ್ಷಗಳ ಒಟ್ಟು ಉತ್ಪಾದನೆಯು ಗರಿಷ್ಠವಾಗಿತ್ತು? And the third question is, what was the percentage drop on production of A type of toys from 1980 to 1984? 1982ರಿಂದ 84ರವರೆಗೆ ಎ ರೀತಿಯ ಆಟಿಕೆಗಳ ಉತ್ಪಾದನೆಯಲ್ಲಿ ಶೇಕಡಾವಾರು ಪರ್ಸೆಂಟೇಜ್ ಎಷ್ಟು ಕುಸಿತವಾಗಿದೆ? And the fourth question is, in the case of which type of toys was there a continuous increase in the production over the years? ಯಾವ ರೀತಿಯ ಆಟಿಕೆಗಳ ವಿಷಯದಲ್ಲಿ ಎಲ್ಲ ವರ್ಷಗಳ ಉತ್ಪಾದನೆಯಲ್ಲಿ ನಿರಂತರ ಏರಿಕೆ ಕಂಡು ಬಂದಿದೆ? And the last question is, the production of E type of toys in 1986 was what percent of B type of toys in 1985? Yes, 1986ರಲ್ಲಿ ಈ ಮಾದರಿಯ ಆಟಿಕೆಗಳ ಉತ್ಪಾದನೆಯು 1985ರಲ್ಲಿ ಬಿ ಪ್ರಕಾರದ ಆಟಿಕೆಗಳ ಶೇಕಡಾವಾರು ಎಷ್ಟು? Yes, these are the 5 questions you have to answer here. So let us solve the questions one by one. And friends, the first question is, what was the percentage increase in production of D type of toys from 1983 to 1985? Yes, let us see the table. Here you can see D type of toys. Yes, the production of D type of toys in 1983 is, production of D type of toys in 1983 is 105,000. Yes, and in 1985 it is 125,000. Yes, production of D type of toys in 1983 is 1,05,000 or 105,000, and production of D type of toys in 1983 is 1,25,000 or 125,000. So what they have asked here, what was the percentage? Yes, approximate
percentage increase from 1983 to 1985. Yes, in 1983 the production okay friends, here please make it 1985 it is. In 1983 the production was 1,05,000. In 1985 the production was 1,25,000. So let us find the percentage. So percentage is equal to yes base year production minus current year production divided by base year production. Please remember this. Base year production, base year is 1983 and current year is 1985. So base year production is 105,000 minus current year production 125,000 divided by base year 105,000 and multiplied by 100, because we are calculating percentage here, so we have to multiply it by 100. So it is 1,05,000 minus 1,25,000. So it is 20,000 divided by 1,05,000 multiplied by 100. Yes, the answer is 19.5%. So approximately it is 19%. Option C is the correct answer. Yes, I hope it is clear to you. If you have any confusion, you can ask in the comment box. ಎಸ್ ಫ್ರೆಂಡ್ಸ್, ಇಲ್ಲಿ 1983ರಿಂದ 85 ರವರೆಗೆ ಡಿ ಪ್ರಕಾರದ ಆಟಿಕೆ ಉತ್ಪಾದನೆಯಲ್ಲಿ ಶೇಕಡಾವಾರು ಹೆಚ್ಚಳ ಎಷ್ಟಾಗಿದೆ? ಓಕೆ, 1983ದಲ್ಲಿ ಡಿ ಟೈಪ್ ಆಟಿಕೆಗಳ ಪ್ರೊಡಕ್ಷನ್ 105,000 ಇದೆ. ಅದೇ ರೀತಿ 1985ರಲ್ಲಿ ಡಿ ಟೈಪ್ ಟಾಯ್ಸ್ಗಳ ಉತ್ಪಾದನೆ 125,000 ಇದೆ. ಸೊ ಆದ್ದರಿಂದ ಪರ್ಸೆಂಟೇಜ್ ಇನ್ಕ್ರೀಸ್ ಇಸ್ ಈಕ್ವಲ್ ಟು ಪರ್ಸೆಂಟೇಜ್ ಹೆಚ್ಚಳ ಇಸ್ ಈಕ್ವಲ್ ಟು 105,000 ಅಂದರೆ ಬೇಸ್ ಇಯರ್ ಪ್ರೊಡಕ್ಷನ್ minus current year production divided by base year multiplied by 100. So 105,000 minus 125,000 divided by 105,000 multiplied by 100 ಮಾಡಿದರೆ ನಮಗೆ 19.5% ಉತ್ತರ ಬರ್ತದೆ. ಸೊ ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ 19,000. ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ. ಎಸ್, ಲೆಟ್ us move to the next question. Yes, in the case of which type of toys was the total production of the given 5 years the maximum? Yes, in the case of which type of toys was the total production of the given 5 years the maximum? Yes, ಯಾವ ರೀತಿಯ ಆಟಿಕೆಗಳ ಸಂದರ್ಭದಲ್ಲಿ ಕೊಟ್ಟ 5 ವರ್ಷಗಳಲ್ಲಿ ಒಟ್ಟು ಉತ್ಪಾದನೆ ಗರಿಷ್ಠವಾಗಿದೆ? Yes, option 5 types of toys are there: A, B, C, D and E. Yes, let us solve it. Yes, first let us see the total production of A type of toys from 1982 to 1986. Yes, in 1982 200,000 plus 1983 150 plus 1984 180 plus in 1985 195, in 1986 220 is equal to 945,000. Yes, then the total production of B type of toys 150 plus 180, then 175, then 160, then 185 is equal to 850,000. And the total production of C type of toys 78 plus 100 plus 92 plus 120 plus 130 from 1982 to 1986 it is 520,000. And D type of toys 90 plus 105 plus 110 plus 125 it is 565,000. And last B total production of E type of toys from 1982 to 1986 is 65 plus 70 plus 85 plus 75 plus 80 it is 375,000. Yes, in which year? Yes, in which year the total production is highest? Yes, here you can see 945,000, 850, 520, 565, 375. Yes, 945,000 it is the highest, and it is related to A type of toys. So the right answer is option A. ಎಸ್, ಇಲ್ಲಿ ನೀವು ನೋಡ್ಬೋದು ಎ ಟೈಪ್ಸ್ ಟಾಯ್ಸ್ನಲ್ಲಿ ನಾವು 945,000 ಉತ್ಪಾದನೆ ಆಗಿದೆ.
ಆದ್ದರಿಂದ ಇದು ಗರಿಷ್ಠ ಉತ್ಪಾದನೆ ಆಗಿದೆ 5 ವರ್ಷಗಳಲ್ಲಿ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ, ಎ ಟೈಪ್ ಆಫ್ ಟಾಯ್ಸ್. Yes, let us see the third question. What was the percentage drop on production of A type of toys from 1982 to 1984? Yes, what was the percentage decrease in the production of A type of toys from 1982 to 84? 1982ರಿಂದ 84ರವರೆಗೆ ಎ ರೀತಿಯ ಆಟಿಕೆಗಳ ಉತ್ಪಾದನೆಯಲ್ಲಿ ಎಷ್ಟು ಇಳಿಮುಖವಾಗಿದೆ? 4 options are given here. Option A 30, option B 10, option C 20, option D 50. Yes, here you can see what was the percentage drop on production of A type of toys from 1982 to 84. In 1982, the production of A type of toys was 200,000, and in 1984 it is 180,000. 1982ರಲ್ಲಿ ಎ ಆಟಿಕೆಗಳ ಉತ್ಪಾದನೆ 200,000 ಇದೆ. ಅದೇ 1984ನಲ್ಲಿ 180,000 ಇದೆ. ಎಸ್, ಆದರೆ ಅವರು ಪರ್ಸೆಂಟೇಜ್ನಲ್ಲಿ ಕೇಳಿದ್ದಾರೆ. ಸೊ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಇಟ್ ಇನ್ ಪರ್ಸೆಂಟೇಜ್. ಎಸ್, ಅಗೇನ್ ಪ್ರೊಡಕ್ಷನ್ ಆಫ್ ಎ ಟೈಪ್ ಆಫ್ ಟಾಯ್ಸ್ ಇನ್ 1982 200,000. ಪ್ರೊಡಕ್ಷನ್ ಆಫ್ ಎ ಟೈಪ್ ಆಫ್ ಟಾಯ್ಸ್ ಇನ್ 1984 it is 180,000. Again find the percentage. Again base year production minus current year production divided by base year production, that is 200,000 minus 180,000 divided by 200,000 multiplied by 100. Yes, it is 10%. Yes, here the right answer is option B, 10 is the correct answer. Yes, I hope it is clear. It is clear to you. Yes, let us move to the next question. In the case of which type of toys was there a continuous increase in production over the years? Yes, in case of which type of toys the production is continuously increasing over the years from 1980 to 86. ಯಾವ ರೀತಿಯ ಆಟಿಕೆಗಳ ವಿಷಯದಲ್ಲಿ ಎಲ್ಲ ವರ್ಷಗಳಲ್ಲಿ ಉತ್ಪಾದನೆಯಲ್ಲಿ ನಿರಂತರ ಏರಿಕೆ ಕಂಡು ಬರ್ತಾ ಇದೆ? ಆಪ್ಷನ್ ಎ B type of toys, option B A type of toys, option C C type of toys, option D D type of toys. Yes, let us see. Here you can see in option A the production was 200,000 in 1982. In 1983 it is decreased, but here they are asking increase in production over the years. So B A is wrong. Then B 150, 180, but 175 again it is decreased in 1984. If we go through C 78, 100, again it is decreased. D type is 90, 105, 110, 125, 135. Yes, in D type of toys the production is increased continuously. Let us see E also 65, 70, 85, again it is decreased. So the right answer is option D. D type of toys is the correct answer. So which is the right here? Option D. ಎಸ್, ಇಲ್ಲಿ ಡಿ ಟೈಪ್ ಆಫ್ ಟಾಯ್ಸ್ನಲ್ಲಿ ಏನಾಗಿದೆ, ಉತ್ಪಾದನೆ ಯಾವಾಗಲೂ ನಿರಂತರವಾಗಿ ಹೆಚ್ಚಾಗ್ತಾ ಹೋಗಿದೆ. ನೋಡಿ 90, 105, 110, 125, 135. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಡಿ, ಆಪ್ಷನ್ ಡಿ, ಡಿ ಟೈಪ್ ಆಫ್ ಟಾಯ್ಸ್. ಎಸ್, ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ದ ಪ್ರೊಡಕ್ಷನ್ ಆಫ್ ಇ ಟೈಪ್ ಆಫ್ ಟಾಯ್ಸ್ ಇನ್ 1986 ವಾಸ್ ವಾಟ್ ಪರ್ಸೆಂಟ್ ಆಫ್ ಬಿ ಟೈಪ್ ಆಫ್ ಟಾಯ್ಸ್ ಇನ್ 1985? ಎಸ್ ಫ್ರೆಂಡ್ಸ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕ್ವಶನ್. Yes, the production of E type of toys in 1986, yes, was what percent of B type of toys in 1985? 1986ರಲ್ಲಿ ಈ ಮಾದರಿಯ ಆಟಿಕೆಗಳ ಉತ್ಪಾದನೆಯು 1985ರಲ್ಲಿ ಬಿ ಮಾದರಿಯ ಆಟಿಕೆಗಳ ಉತ್ಪಾದನೆಗೆ ಹೋಲಿಸಿದಾಗ ಎಷ್ಟು ಪರ್ಸೆಂಟ್ ಇದೆ? Yes, option A 80, option B 50, option C 100, option D 200. Yes friends, here you can see the production of E type of toys in 1986 is 80,000. Yes, E type of toys in 1986 is 80,000. And next, the production of B type of toys in 1985 is 160,000. ಎಸ್, ಈ ಟೈಪ್ 1986ರಲ್ಲಿ ಈ ಟೈಪ್ ಆಟಿಕೆಗಳ ಉತ್ಪಾದನೆ ಎಷ್ಟಿದೆ? 80,000.
ಅದೇ ರೀತಿ 1985ರಲ್ಲಿ ಬಿ ಟೈಪ್ ಆರ್ ಟಿ ಒ ಉತ್ಪಾದನೆ ಎಷ್ಟಿದೆ 160,000. ಅಗೇನ್ ಫೈಂಡ್ ದ ಪರ್ಸೆಂಟೇಜ್. ಸೊ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಅಗೇನ್ base year production minus current year production divided by base year production multiplied by 100, that is 160,000 minus 80,000 divided by 160,000 multiplied by 100. Yes, it is 50,000. The right option is option B. 50,000 is the correct answer. Yes friends, ಇಲ್ಲಿ 50% ಬಿ ಎಂಬುದು ಸರಿಯಾದ ಉತ್ತರವಾಗಿದೆ. Okay friends, this is about our today's session. If you have any confusion, you can ask me in the comment box. Again, if you go through the KSET test series 2021, where we are providing 40 mock tests with 1000 MCQs, PDF with answers and e-book and complete study material in Kannada and English only at rupees 999. Friends, if you attend these tests, you will score more than 17 paper 1. And also for UGC NET paper 1, we are providing you 60 tests, where 40 are beginners level, 10 are intermediate level, another 10 are advanced level. And for your paper 2 economics also, we are providing you 10 tests. And for paper 2 English literature also, we are providing you 10 tests. Okay friends, I wish all the best for all KSET aspirants. And for more videos, for mock tests, you can subscribe to Global Online University YouTube channel.